ಹಲೋ ಫ್ರೆಂಡ್ಸ್, ನಾವಿವತ್ತು ಸಂಖ್ಯಾಶಾಸ್ತ್ರ ಪಾಠದ ಅಭ್ಯಾಸ 13.2ರ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಕೆಲವೊಂದು ವಿದ್ಯುತ್ ಉಪಕರಣಗಳ ಒಂದು ಬಾಳಿಕೆಗಳನ್ನ ಕೊಟ್ಟಿದ್ದಾವೆ. ಅಂದ್ರೆ ಅವು ಎಷ್ಟು ದಿವಸ ಬಾಳ್ತಾವ ಅಂತೇಳಿ ಅವುಗಳ ಆವೃತ್ತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಲೆಕ್ಕದಿಂದ ನಾವೇನ್ ಕಂಡುಹಿಡಿಯಬೇಕಾಗಿದೆ, ಅವುಗಳ ರೂಢಿ ಬೆಲೆ ಅಥವಾ ಬಹುಲಕ ಅಂತ ಏನ್ ಕರಿತೀವಿ ಅದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಈಗಾಗಲೇ ನೋಡಿ, ನಮಗೆ ಬಹುಲಕದ ಸೂತ್ರ ಗೊತ್ತಿದೆ. L ಪ್ಲಸ್ ಬ್ರಾಕೆಟ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತೇಳಿ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಮೊದಲನೇದಾಗಿ ನಾವು F0, F1, F2 ಅನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು. ಈ ಆವೃತ್ತಿ ಇದೆಯಲ್ಲ, ಇವುಗಳಲ್ಲಿ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿದಂತ ಆವೃತ್ತಿಯನ್ನು ಫಸ್ಟ್ ನಾವೇನ್ ಮಾಡ್ಕೋಬೇಕು, ಕಂಡುಹಿಡಬೇಕು. ನೋಡಿ, ಇದರಲ್ಲಿ ಹೆಚ್ಚಿನ ಆವೃತ್ತಿ ಹೊಂದಿರುತ್ತೆ ಯಾವ್ದಂದ್ರೆ 61, ಅಂದ್ರೆ 61 ಆಗಿರೋದ್ರಿಂದ ಇದೇ ಏನಾಗುತ್ತೆ ನಮಗೆ F1. ಇದರ ಹಿಂದಿನದು F0 ಆಗುತ್ತೆ, ಇದರ ಮುಂದಿನದು F2 ಆಗುತ್ತದೆ. ನೋಡಿ, F1, F0, F2 ಅನ್ನ ಕಂಡಿರ್ತೀವಿ. ಯಾವುದು F1 ಆಗಿರ್ತದಲ್ಲ, ಇದರ ಒಂದು ವರ್ಗಾಂತರ ಗಾತ್ರವೇ ಏನಾಗಿರ್ತದೆ ನಮ್ಗೆ, ಇದುವೇ ವರ್ಗಾಂತರದ ಗಾತ್ರ ಆಗಿರುತ್ತದೆ. ಇವುಗಳ ವರ್ಗಾಂತರ ಗಾತ್ರ ಆಗಿರೋದ್ರಿಂದ ಇಲ್ಲಿ ಏನಿದೆ, ಎಲ್ಲಿದೆ ಅಂದ್ರೆ ವರ್ಗಾಂತರದ ಕೆಳಮಿತಿ. ಇದರ ಒಂದು ವರ್ಗಾಂತರ 60ರಿಂದ 80 ಆಗಿರೋದ್ರಿಂದ ವರ್ಗಾಂತರದ ಕೆಳಮಿತಿ ಎಷ್ಟಾಗ್ತಾ ಇದೆ, 60 ಆಗ್ತಾ ಇದೆ. ಇದರಿಂದ ಕೂಡ ನಮಗೇನು ಸಿಕ್ತು, L ಕೂಡ ಸಿಕ್ತು. ಅದೇ ರೀತಿಯಾಗಿ ಇಲ್ಲಿ ಏನಾಗಿದೆ, H ಇದೆ. H ಅಂದ್ರೆ ವರ್ಗಾಂತರ ಗಾತ್ರದ ಒಂದು ಅಂತರ. ಇದಕ್ಕೆ ಎಷ್ಟು ಅಂತರ ಇದೆ ಅಂದಾಗ 80ರಲ್ಲಿ 60 ಕಳೆದಾಗ ನಮ್ಗೆ ಎಷ್ಟು ಸಿಗ್ತಾ ಇದೆ, 20 ಸಿಗ್ತಾ ಇದೆ. ಅದೇ ರೀತಿಯಾಗಿ ಈ ಎಲ್ಲ ಬೆಲೆಗಳನ್ನ ಅಲ್ಲಿ ತುಂಬಿ ನಾವು ಏನ್ ಕಂಡುಹಿಡಿಯೋಣ, ಬಹುಲಕವನ್ನ ಕಂಡುಹಿಡಿಯೋಣ. ಓಕೆ, ನೋಡಿ, ಎಲ್ಲ ಅಂದ್ರೆ ಈಗಾಗಲೇ ಕಂಡುಹಿಡಿದಿದ್ದೀವಿ. 60 ಪ್ಲಸ್ ಬ್ರಾಕೆಟ್ F1 ಅಂದ್ರೆ 61 ಮೈನಸ್ F0 ಅಂದ್ರೆ 52. ಅದೇ ರೀತಿಯಲ್ಲಿ 2F1 ಅಂದ್ರೆ 2 ಇಂಟು 61 ಮೈನಸ್ F0 ಅಂದ್ರೆ 52 ಮೈನಸ್ 38 ಇಲ್ಲಿ ಇಂಟು 20 ಆಗ್ತಾ ಇದೆ. H ಅಂದ್ರೆ 20 ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ನೋಡಿ, 60 ಹಾಗೆ ಹೇಳಿ ಪ್ಲಸ್ ಇಲ್ಲಿ 61ರಲ್ಲಿ 52 ಕಳೆದಾಗ ನಮ್ಗೆ ಎಷ್ಟು ಬರ್ತಾ ಇದೆ, 9 ಬರ್ತಾ ಇದೆ. ಈಗ 2 ಇಂಟು 61 ಮುಗಿಸ್ಬೇಕು. 2 ಒಂದ್ಲೆ 2, 2 ಆಗ್ಲೆ 12. ಅದೇ ರೀತಿಯಲ್ಲಿ ಇಲ್ಲಿ ಮೈನಸ್ ಇರೋದ್ರಿಂದ ಅವೆರಡನ್ನು ಕೂಡಿಸಿ ನಾವು ಚಿಹ್ನೆಯನ್ನ ಮೈನಸ್ ಇಡಬೇಕಾಗ್ತದೆ. 2ಕ್ಕೆ 8 ಕೂಡಿಸಿದ್ರೆ 10, ಕೈಲ 1, 1ಕ್ಕೆ 5 ಕೂಡಿಸಿದ್ರೆ 6, 6 3 9 ಇಂಟು 20 ಇರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ 60 ಹಾಗೆ 9 ಡಿವೈಡೆಡ್ ಬೈ, ಈಗ 122ರಲ್ಲಿ 90 ಕಳಿಬೇಕು. 2ರಲ್ಲಿ 0 ಕಳೆದ್ರೆ 2, 12ರಲ್ಲಿ 9 ಹೋದ್ರೆ 3, 9ರಲ್ಲಿ ಹೋದ್ರೆ ಎಷ್ಟು 3 ಇಂಟು 20 ಇಂಟು ಎಷ್ಟಾಗುತ್ತದೆ 20. ನೋಡಿ, ಈಗ ಯಾವ ರೀತಿಯಾಗಿ ಮಾಡೋಣ, ಇವೆರಡೂ ಕೂಡ 8ಲ್ಲೇ ಕಟ್ತಾ ಹೋಗ್ತಾ ಇದೆ. ಇವೆರಡು ಕೂಡ ಏನಾಗ್ತದೆ ಅಲ್ಲ 4ಲ್ಲೇ ಕಟ್ತಾ ಹೋಗ್ತದೆ. 4 8ನೇ 4 5ಲ್ಲೇ ಕಟ್ತಾ ಹೋಗ್ತದೆ. ಈಗ ಇದನ್ನ ಗುಣಿಸಿಡಬೇಕು. 60 ಪ್ಲಸ್ 9 5ನೇ 45, 9 5ನೇ 45, ಕೆಳಗೆ ಏನಿದೆ 8. ಹಾಗಾದ್ರೆ ಇದ್ರ ಕೆಳಗೆ ಏನೇ 1 ಇದೆ. ಹಾಗಾದ್ರೆ ಇವುಗಳ ಒಂದು ಏನನ್ನು ಕಂಡುಹಿಡ್ಕೋಬೇಕು, ನಾವು ಲಸವನ್ನು ಕಂಡುಹಿಡಬೇಕು. ನೋಡಿ, ಲಸ 8 ಆಗುತ್ತೆ. 1 8ಲೆ ಇಲ್ಲಿ ಗುಣಾಕಾರ 8 ಆಕತಿ, 8 ಒಂದ್ಲೆ 1 ಆಕತಿ. ಹಾಗಾಗಿ ಇಲ್ಲೇನಾಯ್ತು, 60 ಇಂಟು 8 ಮಾಡಬೇಕು. 8 ಆಗ್ಲೇ 48 0 ಪ್ಲಸ್ 45 ಒಂದ್ಲೆ 45 ಆಗ್ತಾ ಇದೆ. ಈಗ ಇವೆರಡನ್ನ ಏನ್ ಮಾಡಬೇಕಾಗಿದೆ, ಕೂಡಿಸಬೇಕಾಗಿದೆ. 5ಕ್ಕೆ 0 ಕೂಡಿಸಿದ್ರೆ 5,
ಅದೇ ರೀತಿಯಾಗಿ 4ಕ್ಕೆ 8 ಕೂಡಿಸಿದ್ರೆ 12 ಕೈಲ 1, 4ಕ್ಕೆ 1 ಕೂಡಿಸಿದ್ರೆ 5 ಡಿವೈಡೆಡ್ ಬೈ 8. ಹಾಗಾಗಿ ಈಗ ನಾ ಇದು ಏನು ಮಾಡಿ ಬಿಡೋಣ, 8ರಿಂದ ಭಾಗಿಸೋಣ. 8 ಒಂದ್ಲೆ 8, 8 ಏಳೆ 56 ಆಗುತ್ತೆ. ಅದಕ್ಕಾಗಿ 8 ಆರ್ಲೆ 48 ಆಗುತ್ತೆ. 4 ಉಳಿತು 45 ಆಯ್ತು. ಹಾಗಾದ್ರೆ ಎಷ್ಟು ಬರ್ತಾ ಇದೆ? 45 ಆದ್ರೆ 8 ಐದ್ಲೆ 40.5 ಆಗುತ್ತೆ. ಮತ್ತೆ 0 ಹೆಚ್ಚಿದ್ರೆ 50 ಆಗುತ್ತೆ. ಹಾಗಾಗಿ ಮತ್ತೇನಾಗುತ್ತೆ, 8 ಆರ್ಲೆ 48 ಆಗ್ತಾ ಇದೆ. ಹಾಗಾದ್ರೆ ನಮಗೆ ಬಹುಲಕ ಎಷ್ಟು ಬಂತು? 65.6. 65.6. ನೋಡಿ ನಮ್ಮ ವರ್ಗಾಂತರ ಗಾತ್ರ ಎಷ್ಟಿದೆ? 60ರಿಂದ 8 ಆಗಿದೆ, 60ರಿಂದ 80 ಆಗ್ತಾ ಇದೆ. ಅದೇ ರೀತಿ ಆದ ಕಾರಣ ಇದರೊಳಗೆ ಏನು ಬಂದಿದೆ? ಬಹುಲಕ ಬಂದಿದೆ. ಈ ರೀತಿಯಾಗಿ ನಾವು ಬಹುಲಕವನ್ನು ಕಂಡುಹಿಡಿಯಬಹುದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.